ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ನಾಡಿನ ನರನಾಡಿಗಳಂತೆ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಂದು ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತ ಅಂದರೆ, ಸ್ನೇಹಿತರೆ, ಏನು 19/2/2026 ಉಪವಾಸ ಸತ್ಯಾಗ್ರಹ ಏನು ಹಮ್ಮಿಕೊಂಡಿದ್ರು, ಅದರ ಪ್ರತಿಫಲ ಇವತ್ತು ಏನೇನಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಕಡೆ ಸರ್ಕಾರ ಇವಾಗ ಸಾರಿಗೆ ನೌಕರರ ವಿಷಯದಲ್ಲಿ ಏನು ತಲೆ ಕೆಡಿಸ್ಕೊಳ್ಳದೆ ತಮ್ಮ ಮಂಡು ಧೋರಣೆಯನ್ನು ತೋರ್ತಾ ಇತ್ತು. ಸ್ವಲ್ಪ ಕಬ್ಬಣ ಕಾದಾಗಿದೆ. ಈಗ ಕಾದಂಥ ಕಬ್ಬಣವನ್ನು ನಾವು ಯಾವ ರೀತಿ ನಮಗೆ ಬೇಕೋ ಆ ರೀತಿ ಮಾಡ್ಕೋವಂಥ ಒಂದು ಸಮಯ ಸರ್ಕಾರ ಈಗ ಒಗ್ಗಿಕೊಂಡಿದೆ. ಸ್ನೇಹಿತರೆ, ಕೇಳಿದಷ್ಟು ಕೊಡಬಾರ್ದು ಅನ್ನೋವಂಥ ಅವ್ರ ಉದ್ದೇಶ ಆಗಿದೆ ಏನೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ ಸ್ನೇಹಿತರೆ, 100ಕ್ಕೆ 90ರಷ್ಟು ಈ ಒಂದು ನೌಕರರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ವಾಲಿದೆ. ಇನ್ನು 10% ಏನಿದೆ, 12 ತಿಂಗಳ ಒಂದು ಅರಿಯರ್ಸ್ ಆಗಿರ್ಬೋದು, ಇನ್ನು 1/1/2024 ವೇತನ ಹೆಚ್ಚಳ ಆಗಿರ್ಬೋದು, ಇದನ್ನು ಸರ್ಕಾರ ಖಡಾಖಂಡಿತವಾಗಿ ಕೊಡುವಂಥ ಸಿಚುವೇಶನನ್ನು ಕೂಡ ಕ್ರಿಯೇಟ್ ಮಾಡಿದರು. ಇದೆಲ್ಲದಕ್ಕೂ ನೌಕರರ ಪರವಾಗಿ ನಿಂತಂಥ ಎಲ್ಲ ಒಂದು ಸಂಘಟನೆಗಳ ಮುಖಂಡರಿಗೆ ಕೂಡ ಒಂದು ಧನ್ಯವಾದಗಳು. ಯಾವುದೇ ಸಂಘಟನೆಗಳ ಪರವಾಗಿ ನಾವು ಮಾತನಾಡ್ತಾ ಇಲ್ಲ, ಆದರೆ ಅಲ್ಲಿ ಗಟ್ಟಿ ನಿಲುವನ್ನು ಕೂಡ ತೆಗೆದುಕೊಂಡು ನಿಂತಿದ್ದರು. ಆದರೆ ಕೆಲವೊಂದಿಷ್ಟು ಸಂಘಟನೆಗಳು ಸರ್ಕಾರ ಈ ಒಂದು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಾಗಲೂ ಕೂಡ ಅವು ತಮ್ಮ ಅನಿಸಿಕೆಯನ್ನು ಅಭಿವ್ಯಕ್ತಿಗೊಳಿಸಿಲ್ಲ. ಮತ್ತು ಈ ಬಗ್ಗೆ ನೌಕರರನ್ನು ಸಾರ್ವಜನಿಕ ಮಾಧ್ಯಮಗಳ ಮೂಲಕ ಅವರು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೌಕರರನ್ನು ರೀಚ್ ಆಗುವಂಥ ಕೆಲಸ ಕೂಡ ಮಾಡಿಲ್ಲ. ಸ್ನೇಹಿತರೆ, ಇಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕೆಲವು ಸಂಘಟನೆಗಳ ನಡುವೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯವನ್ನು ತಂದು, ನಾಯಕರುಗಳ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ತಂದು ಕೂಡ ಇಲ್ಲಿ ಮತ್ತೆ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಒಂಚೂರು ಈಗ ಸರ್ಕಾರ ಈಗಾಗಲೇ ಗೊತ್ತಾಗಿದೆ, ನೌಕರರ ಒಂದು ಸಿಟ್ಟು ಸಹನೆ ಎಲ್ಲವನ್ನು ಅರ್ಥಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಒಂದು ಸಂಘಟನೆಗಳು ತಮ್ಮ ವೈಯಕ್ತಿಕ ಭೇದವನ್ನು ಮಾಡ್ತಾರೆ. ಖಂಡಿತವಾಗಿಯೂ ಸ್ನೇಹಿತರೆ, ಎಲ್ಲರೂ ಕೂಡ ತಮಗೆ ಏನು ಬೇಕೋ ಅದನ್ನು ಪಡಿಕೊಳ್ಳುವಂಥ ಒಂದು ಸುವರ್ಣ ಅವಕಾಶ. ಆದರೆ ಮತ್ತೆ ನಿಮ್ಮ ಒಗ್ಗಟ್ಟನ್ನು ಅಥವಾ ನಿಮ್ಮ ಒಗ್ಗಟ್ಟಿನಲ್ಲಿರತಕ್ಕಂಥ ಬಿರುಕನ್ನು ಏನಾದರೂ ಮತ್ತೆ ತೋರಿಸಿದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಕೂಡ ಮರೆಯುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಏನೇ ಬರಲಿ, ಈ ಮೊನ್ನೆ ನಡೆದಂಥ ಒಂದು ಹೋರಾಟ ಜಸ್ಟ್ ಅದೊಂದು ಹೋರಾಟ ಅಲ್ಲ, ಧರಣಿ ಸತ್ಯಾಗ್ರಹ. ಇನ್ನೂ ಹೋರಾಟವಾದರೆ ಯಾವ ರೀತಿಯ ಭೀಕರತೆಯನ್ನು ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಈಗಾಗಲೇ ಮನಗಂಡಿದೆ. ಆಡಳಿತ ಮಂಡಳಿ ಕೂಡ ಈಗಾಗಲೇ ಅದನ್ನು ನೋಡಿದೆ. ಸ್ನೇಹಿತರೆ, ಇನ್ನೇನು ಸ್ವಲ್ಪ ದಿನಗಳು ಕಳೆದ್ರೆ ವೇತನವನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ. ಏನೇ ಇರಲಿ, ಸಮಾನ ವೇತನ ಇರಲಿ ಅಥವಾ ಅದಕ್ಕೆ ಸರಿ ಸಮಾನವಾದಂಥ ವೇತನವಾದಂಥ ಹೆಚ್ಚಳ ಪದ್ಧತಿ ಇರಲಿ, ಏನೋ ಒಂದು ಆಗುತ್ತೆ. ಆದರೆ ಇಷ್ಟು ದಿನ ಸರ್ಕಾರ ಸುಮ್ಮನಿದ್ದದ್ದು, ದಿಢೀರ್ನೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಒಂದು ಕಡೆ ಖುಷಿ ಇದ್ದರೆ, ಇನ್ನೊಂದು ಕಡೆ ದುಡಿದಂಥ ಹಣವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಟ್ ಮಾಡ್ತಾಯಿದೆ. ಅದು ಕೂಡ ಒಂದು ದುಃಖದ ಸಂಗತಿ. ಯಾಕಂತಂದರೆ ನಾವೇನು ಯಾರದ ಮನೆ ಆಸ್ತಿಯನ್ನು ಕೇಳ್ತಾ ಇಲ್ಲ ಸ್ನೇಹಿತರೆ. ಆದರೆ ನಮ್ಮ ನೌಕರರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ದುಡಿದಂಥ ನಮ್ಮ ಬೆವರಿನ ಹನಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾವುದೋ ಒಬ್ಬ ಸರ್ಕಾರದ ಪ್ರಮುಖ ಸಚಿವರು ಹೇಳ್ತಾಯಿದ್ರು, ಅಷ್ಟು ಕೊಟ್ಟಿದೆ ಈಗ ಸರ್ಕಾರ, ಖುಷಿ ಪಡಿ. ಏನು ಖುಷಿ ಪಡೋಕ್ಕೆ? ನಿಮ್ಮ ಮನೆ ಆಸ್ತಿ ಕೊಡ್ತಾ ಇದ್ದೀರಾ ಸ್ವಾಮಿ? ನಿಮ್ಮ ಮನೆ ಆಸ್ತಿ ಏನಾದರೂ ಕೊಡ್ತಾ ಇದ್ದೀರಾ? ಅಷ್ಟು ಕೊಟ್ಟಿದೆ, ಖುಷಿ ಪಡಿ. ಬೆವರಿನ ಹನಿ ಇದೆ, ರಕ್ತ ಕೂಡ ನೀವು ರಕ್ತ ಕುಡ್ದಿದ್ದೀರ, ನೌಕರರ ರಕ್ತ ಕುಡ್ದಿದ್ದೀರ. ಕುಡ್ದಂಥ ರಕ್ತದ ಬೆಲೆ ನೀವು ಕಟ್ಟೋಕ್ಕಾಗಲ್ಲ. ಆದರೂ ನೌಕರರ ಒಂದಿಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ವಾ ಅಥವಾ ಕೊಡಲಿಕ್ಕೆ ನಿಮಗೆ ಮನಸ್ಸಿಲ್ವಾ? ತೃಪ್ತಿ ಪಡಿ, ಅಷ್ಟೇ ಸರ್ಕಾರ ಕೊಟ್ಟಿದ್ದು ಖುಷಿ ಪಡಿ ಅಂತ. ನಿಮಗೆ ಖುಷಿ ಇದೆನಾ?
ಸರ್ಕಾರ ನಿಮ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟರು ನಿಮ್ಗೆ ಇನ್ನೂ ಕೂಡ ಅಧಿಕಾರ ದಾಹ ಇನ್ನೂ ಕೂಡ ಇಳ್ಕೊಂಡಿಲ್ಲ. ಇನ್ನೂ ಕೂಡ ನಾನು ಅದು ಆಗಬೇಕು ಇದಾಗಬೇಕು ಅಂತ ನಿಮ್ಮಲ್ಲೇ ಖುಷಿ ಇಲ್ಲ. ಇನ್ನು ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ನಮ್ಮ ದುಡ್ಡಿಗೆ ಕೊಡಲಿಲ್ಲ ಅಂದರೆ ನಾವು ಹೇಗೆ ಖುಷಿ ಇರಬೇಕು ಸ್ವಾಮಿ? ಎಲ್ಲವನ್ನು ಕೂಡ ಅರ್ಥಕೊಂಡು ಮಾತಾಡಬೇಕು. ಏನು ದುಡ್ಡಿನ ಮೊದಲಲ್ಲಿ ಏನೇನೋ ಮಾತಾಡಿದರೆ ಇದಕ್ಕೆ 1,20,000 ನೌಕರರು ಉತ್ತರ ಕೊಡೋ ಸಮಯದಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ. ಈಗಾಗಲೇ ಸರ್ಕಾರಗಳು ಇವರನ್ನು ಕಡೆಗಣಿಸಿ ಏನೇನಾಗಿದ್ದಾವೆ ಅನ್ನೋಂಥದ್ದನ್ನು ಕೂಡ ತಾವು ಮರಿಬಾರ್ದು. ಅಷ್ಟು ತಾಕತ್ತು, ಅಷ್ಟು ಕೆಪಾಸಿಟಿ ಇರಲಿಲ್ಲ ಅಂತಂದರೆ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಹಾಕಿಸಬಾರ್ದಾಗಿತ್ತು. ಇನ್ನು ಹಾಕ್ಸಿದ್ರೆ ಅಂದರೆ ಕೊಡೋ ತಾಕತ್ತು ನಿಮ್ಮಲ್ಲಿ ಇಲ್ಲ ಅಂದರೆ ನೌಕರರ ಬಗ್ಗೆ ಕೀಳಾಗಿ ಮಾತಾಡೋದನ್ನು ಕೂಡ ನಿಲ್ಲಿಸಬೇಕು. ಆ ಮಾತನ್ನು ಕೂಡ ಎಲ್ಲ 1,20,000 ನೌಕರರು ಕೂಡ ನೋಡಿದ್ದಾರೆ. ತಾವೇನು ಮಾತನಾಡಿದರೆ ಆ ಮಾತನ್ನು ಮಾಧ್ಯಮಗಳ ಮೂಲಕ ವಾಪಸ್ ತಗೊಳ್ಳಿ. ಏನೇ ಇರಲಿ, ನೌಕರರು ಇವತ್ತು ಒಗ್ಗಟ್ಟು ಆಗ್ತಾ ಇದ್ದಾರೆ. ಖಂಡಿತವಾಗಿ ಒಗ್ಗಟ್ಟಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಂಡೇ ಕೊಡ್ತಾರೆ. ಯಾವುದೇ ಮಂಡು ಸರ್ಕಾರ ಇರಲಿ, ಅದಕ್ಕೆ ಏನು ಮಾಡಬೇಕೋ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಮತ್ತಷ್ಟು ಕೆಲವು ಸಂಘಟನೆಗಳ ನಾಯಕರು ನೀವು ಕೂಡ ಭಾಗವಹಿಸಿ. ಯಾವುದೇ ಕಾರಣಕ್ಕೂ ನೀವು ಒಂಚೂರು ಮಾತನಾಡ್ತಾ ಇಲ್ಲ. ಸರ್ಕಾರ ಮುಂದೆ ಬಂದಂಥ ಸಮಯದಲ್ಲಿ ನೀವೇನಾದರೂ ಸೈಲೆಂಟ್ ಆದರೆ ಖಂಡಿತವಾಗಿಯೂ ಸರ್ಕಾರ ಇದನ್ನು ಅಡ್ವಾಂಟೇಜ್ ಆಗಿ ತಗೊಳುತ್ತೆ. ಈಗ ಅವರು ಇಕ್ಕಟ್ಟಿನಲ್ಲಿದ್ದಾರೆ ಸರ್ಕಾರ. ಈಗ ಅವ್ರಿಗೆ ದಾರಿ ಬೇಕಾಗಿದೆ. ಏನೋ ಒಂದು ಮಾಡಿ ಇವರಿವರ ನಡುವೆ ಕಿತ್ತಾಟವನ್ನು ಶುರು ಮಾಡಿ ತಾವು ಪಾರಾಗ್ತಾಯಿದ್ರು. ಆದರೆ ಈ ಸಲ ಜಂಟಿ ಕ್ರಿಯಾ ಸಮಿತಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಸ್ಪದವನ್ನು ಕೊಟ್ಟಿಲ್ಲ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ನೌಕರರ ಪರವಾಗಿ ತಿಳಿಸ್ತೀವಿ. ಅಷ್ಟೇ ಅಲ್ಲ, ಇವರ ಬೇಡಿಕೆ ಕೂಡ ಭಾಳ ಕಡಿಮೆಯಾಗಿರೋದ್ರಿಂದ ಅದನ್ನು ಕೂಡ ಕೆಲವು ನೌಕರರು ಕೂಡ ಇಲ್ಲಿ ತಿರಸ್ಕರಿಸ್ತಾ ಇದ್ದಾರೆ. ಏನು 25% ಕೇಳ್ತಾ ಇದ್ದೀರಿ, ಆ 25%ನ್ನು 45% ಕೇಳಿದರೆ ಏನೋ ಸರಿಸಮಾನ ವೇತನಕ್ಕೆ ನಾವು ಕೂಡ ಬರ್ತೀವಿ ಅನ್ನುವಂಥದ್ದು ಇವರ ಬೇಡಿಕೆ ಕೂಡ ಆಗಿದೆ ನೌಕರರದು. ಅದಕ್ಕಾಗಿ ನೀವೇನು ಇರ್ತಕ್ಕಂಥ ವೇತನ ಡಿಮ್ಯಾಂಡನ್ನು 25% ಸ್ವಾಮಿ, ನೀವು ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ಪದ್ಧತಿಯಲ್ಲಿ ಕೇಳಬೇಡಿ. ವೈಜ್ಞಾನಿಕ ಪದ್ಧತಿಯಲ್ಲಿ ಏನು ಹಿಂದೆ ಕೊಟ್ಟ 15% ಪೇರ್ ಇವರು ರಿವೈಸ್ ಮಾಡಿದರೆ ಏನು ಬದಲಾವಣೆ ಆಯಿತು? ಅದೇ 15%ಅಲ್ಲಿ ಹೋದ 3-4 ವರ್ಷಗಳ ಹಿಂದಿನ ದರ ಈಗ ಏನಾದರೂ ಇದೆಯಾ? ದಿನಸಿ ಸಾಮಗ್ರಿಗಳಲ್ಲಿ ಸ್ಕೂಲ್ ಫೀಸ್ ಆಗಿರ್ಬೋದು, ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು, ಇಲ್ಲ. ಅದಕ್ಕಾಗಿ ತಾವು 25%ನ್ನು ಬಿಟ್ಟು 45% ಕೇಳಬೇಕು ಅನ್ನುವಂಥದ್ದು ನೌಕರರ ಕೂಗಾಗಿದೆ. ನಾವು ಕೂಡ ಸಾಕಷ್ಟು ಡಿಪೋಗಳಲ್ಲಿ ಸಾಕಷ್ಟು ನೌಕರರನ್ನು ಮಾತಾಡಿಸಿದ್ವಿ. ನಾವು ಸಾರ್ವಜನಿಕವಾಗಿ ಎಲ್ಲವನ್ನು ಕೂಡ ಅವರ ಜೀವನ ಮಟ್ಟವನ್ನು ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಈ ಒಂದು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಎಲ್ಲರೂ ಕೂಡ ಯಶಸ್ವಿ ಆಗಬೇಕಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಳಜಗಳನ್ನು ಬಿಟ್ಟು ಇವತ್ತು ಒಂದಾಗಬೇಕು. ಈಗಾಗಲೇ ಸರ್ಕಾರ ಸಾಕಷ್ಟು ಮಟ್ಟದಲ್ಲಿ ತಮಗೆ ಭಯ ಕೂಡ ಉಂಟಾಗಿದೆ. ಮೊನ್ನೆ ಒಂದೇ ದಿನ ಇದಕ್ಕೆ ಎಲ್ಲರೂ ಕೂಡ ಖುಷಿ ಪಡಬೇಕು. ಅವತ್ತು ಆದಂಥ ಒಂದು ಬದಲಾವಣೆ ಮುಂದೆ ಕೂಡ ಮಹತ್ತರವಾದ ಬದಲಾವಣೆ ಕಾಣಬೇಕು ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರ ವರ್ಗಕ್ಕೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.